ಹೈಕೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ಹಿರಿಯ ವಕೀಲರಾಗಿರುವಂತ ಸಿ.ವಿ. ನಾಗೇಶ್ ಅವರು ಒಂದ್ ಕಡೆ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಂಡಿಸಿ ಆಗಿತ್ತು. ಪೊಲೀಸರ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಮುಂದುವರಿಸಿದ್ದಾರೆ. ಏನೇ ಹೇಳೋದಿದ್ರು ಕೂಡ ಕಡಿಮೆ ವಾಕ್ಯದಲ್ಲಿ ಹೇಳಿ ಅಂತ ನ್ಯಾಯಮೂರ್ತಿಗಳು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಗಂಟೆಗಟ್ಟಲೆ ಇದೇ ಹಿಡಿತಾ ಇರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಬೇಗ ವಾದ ಮಾಡಿ ಕಡಿಮೆ ವಾಕ್ಯದಲ್ಲಿ ಉತ್ತರಿಸಿ ಇನ್ ಡೀಟೇಲ್ ಆಗಿ ಹೋಗೋದೇನು ಬೇಡ ಅಂತೆಲ್ಲ ಹೇಳಿದ್ದಾರೆ. ದರ್ಶನ್ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಜಡ್ಜ್ ಕಿವಿಮಾತು ಇದು. ವಕೀಲರಿಗೆ ಕಿವಿಮಾತನ್ನ ಹೇಳಿದ್ದಾರೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು. 4 ಮತ್ತು 6 ಹಾಗೆ 7ನೇ ಆರೋಪಿಗಳಿಂದ ಸ್ವಾಮಿ ಕಿಡ್ನಾಪ್ ಮಾಡಲಾಗಿತ್ತು. ಸ್ವಾಮಿ ಕೊಲೆ ಬಳಿಕ ಉಂಗುರ ಕರಡಿಕೆ ಲೂಟಿಯನ್ನ ಮಾಡಲಾಗಿದೆ. 40,000 ಹಣನೂ ಕೂಡ ತಗೊಂಡಿದ್ದಾರೆ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಒತ್ತಡ ಹಾಕಿಸಿ ಹೇಳಿಕೆಯನ್ನ ಪಡೆದಿದ್ದಾರೆ. ಕೃಷ್ಣಮೂರ್ತಿ 364ರ ಹೇಳಿಕೆಯಲ್ಲಿದೆ. ಹೌದು, ನಾನು ನೀಡಿರುವಂಥ ಆದೇಶ ಅಂತ ಜಡ್ಜ್ ಹೇಳ್ತಾ ಇರುವಂಥದ್ದು. ಪ್ರತಿವಾದವನ್ನ ಮಾಡಲಾಗ್ತಾ ಇದೆ. ವಾದವನ್ನ ಮಾಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಲಾಗ್ತಾ ಇದೆ. ಆರೋಪಿಗಳಾಗಿರುವಂಥ ಆರೋಪಿ ನಂಬರ್ 4, 6 ಮತ್ತು 7 ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು. ಅಂದರೆ 4, 6, 7 ಅಂದರೆ ರಾಘವೇಂದ್ರ ಆಗಿರ್ಬೋದು, ಜಗದೀಶ್ ಆಗಿರ್ಬೋದು, ಮತ್ತು ಒಂದು ಕಡೆ ಅನುಕುಮಾರ್ ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿಯ ಬಳಿ ಇದ್ದಂತಹ ಉಂಗುರ, ಕರಡಿಕೆ ಮತ್ತು 40,000 ರೂಪಾಯಿಗೂ ಹೆಚ್ಚು ಹಣವನ್ನು ತೆಗೆದುಕೊಂಡಿದ್ರು ಅಂತ ವಾದವನ್ನ ಮಾಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ತನಿಖೆಯ ಸಂದರ್ಭದಲ್ಲಿ ಅದನ್ನ ವಶಕ್ಕೆ ಪಡೆಯಲಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ತನಿಖೆಯನ್ನು ಮಾಡಬೇಕಾದ್ರೆ ಅದೆಲ್ಲವನ್ನು ಕೂಡ ಮತ್ತೆ ವಶಕ್ಕೆ ಪಡೆಯಲಾಗಿದೆ ಅಂತ. ಆರೋಪಿಗಳು ಯಾವ ವಸ್ತುವಿನಿಂದ ಹೊಡೆದ್ರು, ಯಾವ ಸಮಯದಲ್ಲಿ ಹೊಡೆದ್ರು, ಆ ಟೈಮ್ ಟವರ್ ಲೊಕೇಶನ್ ಎಲ್ಲಿತ್ತು ಎಂಬ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಆ ಟೈಮ್ ಟವರ್ ಲೊಕೇಶನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಯಾವ ಟೈಮಲ್ಲಿ ಅಂದರೆ ಆರೋಪಿಗಳು ಯಾವ ವಸ್ತುವಿನಿಂದ ಹೊಡೆದಿದ್ದಾರೆ, ಯಾವ ಸಮಯದಲ್ಲಿ ಹೊಡೆಯುವಂಥ ಕೆಲಸ ಆಗಿದೆ ಅಲ್ಲಿ ಅನ್ನುವಂಥದ್ರ ಬಗ್ಗೆ. ಆರೋಪಿಗಳು ಬಂದಿರೋದಕ್ಕೆ, ಹಲ್ಲೆ ಮಾಡಿರೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾನೆ ಪುನೀತ್. ಆರೋಪಿಗಳು ಬಂದಿರೋದಾಗಲಿ ಅಥವಾ ಹಲ್ಲೆಯನ್ನು ಮಾಡಿರೋದಾಗಲಿ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾನೆ ಪುನೀತ್. ಸಾಕ್ಷಿ ಪುನೀತ್ ಸಂಪೂರ್ಣ ಹೇಳಿಕೆಯನ್ನು ಓದ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಇದೇ ಸಂದರ್ಭದಲ್ಲಿ ಆರೋಪಿ ನಂಬರ್ 9 ಧನ್ರಾಜ್, ಹಾಗೆ 5ನೇ ಆರೋಪಿ ನಂದೀಶ್ ಮತ್ತು 3ನೇ ಆರೋಪಿ ಪವನ್ ಅವರು ಕಟ್ಟಿಗೆಯಿಂದ ಹಲ್ಲೆಯನ್ನು ಮಾಡಿರುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ರೇಣುಕಾಸ್ವಾಮಿಯನ್ನ ಮೇಲಿಂದ ಎತ್ತಿ ಕುಕ್ಕಿದವನು ಇವರುಗಳು ಅಂತ ಸಾಕ್ಷಿಯಲ್ಲಿ ಹೇಳಿಕೆಯನ್ನು ಕೊಡಲಾಗಿದೆ. ಪ್ರತ್ಯಕ್ಷ ಸಾಕ್ಷಿ ಪುನೀತ್ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ಉಲ್ಲೇಖ ಮಾಡ್ತಾ ಹೇಳ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಪುನೀತ್ ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ಓದ್ತಾ ಇದ್ದಾರೆ. ದರ್ಶನ್, ಪವಿತ್ರಗೌಡ, ಪ್ರದೂಷ್, ವಿನಯ್. ದರ್ಶನ್, ಪವಿತ್ರಗೌಡ, ಪ್ರದೂಷ್ ಮತ್ತು ವಿನಯ್ ಅವರು ಕಪ್ಪು ಕಾರಿನಲ್ಲಿ ಬಂದಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಅವರು ರೇಣುಕಾಸ್ವಾಮಿಯ ಎದೆಗೆ ಒದೆಯುತ್ತಾರೆ ಅಂತ ಎಸ್ಪಿಪಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಕ್ಷ್ಯ ಏನಿದೆ, ಪ್ರತ್ಯಕ್ಷ ಸಾಕ್ಷ್ಯ ಅಂತ ಏನು ಪರಿಗಣಿಸಲಾಗಿದೆ, ಪುನೀತ್ ಪ್ರತ್ಯಕ್ಷ ಸಾಕ್ಷ್ಯ ಅಂತ, ಆತನ ಸ್ಟೇಟ್ಮೆಂಟನ್ನು ಓದ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅಲ್ಲಿ ಏನೇನಾಗಿದೆ, ಆತ ಏನು ಹೇಳಿದ್ದಾನೆ, ಆ ವಿಚಾರವನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಏನೇನಾಯಿತು ಆ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾ ವಾದವನ್ನು ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷ ಸಾಕ್ಷಿ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅಲ್ಲಿ ಏನಾಗಿದೆ, ಆ ಸಂದರ್ಭದಲ್ಲಿ ಏನಾಯಿತು, ಯಾರು ಎಲ್ಲಿದ್ದರು, ಎಷ್ಟೊತ್ತಿಗೆ ಅಲ್ಲಿದ್ದರು, ದರ್ಶನ್ ಯಾವಾಗ ಬಂದರು, ದರ್ಶನ್, ಪ್ರದೂಷ್, ವಿನಯ್ ಮತ್ತು ಪವಿತ್ರ ಗೌಡ ಬಂದಂಥ ಸಂದರ್ಭದ್ದಾಗಿರ್ಬೋದು, ಅವ್ರು ಯಾವ ಕಾರಲ್ಲಿ ಬಂದರು, ಅದೆಲ್ಲವನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ ವಾದವನ್ನು ಮಾಡ್ತಾ. ಹಾಗೆ ನಂದೀಶ್ ಮತ್ತು ಪವನ್ ಇವರೆಲ್ಲ ಹಲ್ಲೆ ಮಾಡಿದ್ದಂಥದ್ರ ಬಗ್ಗೆನೂ ಕೂಡ ಹೇಳ್ತಾ ಇರುವಂಥದ್ದು. ಅದು ಪುನೀತ್ ನೋಡಿರುವ ರೀತಿಯಲ್ಲಿ
ಆತ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ವಾದವನ್ನು ಮಾಡಲಾಗ್ತಾ ಇದೆ. ಸಾಕ್ಷಿ ಪುನೀತ್ ಸಂಪೂರ್ಣ ಹೇಳಿಕೆಯನ್ನು ಓದ್ತಾ ಇದ್ದಾರೆ SPP ಪ್ರಸನ್ನಕುಮಾರ್ ಅವರು. ದರ್ಶನ್ ರೇಣುಕಾಸ್ವಾಮಿಯ ಎದೆಯ ಮೇಲೆ ತುಳಿದಿರೋದಕ್ಕೆ ಸಾಕ್ಷಿ ಆಗಿರುವಂಥದ್ದು ಪುನೀತ್ ಅಂತ. ಅಂದರೆ ಪುನೀತ್ ಸ್ಟೇಟ್ಮೆಂಟಲ್ಲಿ ಅದು ಉಲ್ಲೇಖ ಆಗಿರುವಂಥ ಕಾರಣಕ್ಕೋಸ್ಕರ ದರ್ಶನ್ ಪಾತ್ರ ಏನಿದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ಎದೆಯ ಮೇಲೆ ತುಳಿದಿರೋದಕ್ಕೆ ಪುನೀತೆ ಸಾಕ್ಷಿ ಇರುವಂಥದ್ದು. ದರ್ಶನ್ ಹಲ್ಲೆಯನ್ನು ಮಾಡಿದ್ದಾರೆ, ಪುನೀತ್ ಮೇಲೆ ಪುನೀತ್ ನೋಡಿರುವ ರೀತಿಯಲ್ಲಿ ರೇಣುಕಾಸ್ವಾಮಿಯ ಎದೆಯ ಮೇಲೆ ತುಳಿದಿರುವಂಥದ್ದು ದರ್ಶನ್, ಅದನ್ನು ಪುನೀತೆ ನೋಡಿದ್ದಾನೆ, ಅದೇ ಸಾಕ್ಷಿ ಇರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಮೇಲೆ ಹೇಗೆಲ್ಲ ಹಲ್ಲೆ ಆಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಪುನೀತ್ ನೋಡಿದ ರೀತಿಯಲ್ಲಿ ದರ್ಶನ್, ಪವಿತ್ರ ಗೌಡ, ವಿನಯ್ ಮತ್ತು ಪ್ರದೋಷ್ ಇವರೆಲ್ಲರೂ ಕೂಡ ಶೆಡ್ಗೆ ಬಂದಿದ್ದು, ಬ್ಲ್ಯಾಕ್ ಕಲರ್ ಕಾರಿನಲ್ಲಿ ಶೆಡ್ಗೆ ಬಂದಂಥದ್ದು, ಎಷ್ಟೊತ್ತಿಗೆ ಬಂದರು ಅನ್ನುವಂಥದ್ದು, ಆ ಟವರ್ ಟೈಮಿಂಗನ್ನು ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ. ಆಲ್ರೆಡಿ ಒನ್ ಸೈಡೆಡ್ ವಾದ ಆಗಿತ್ತು. ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರವಾಗಿ CV ನಾಗೇಶ್ ವಾದವನ್ನು ಮಾಡಿದರು. ಈಗ SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಲಾಗ್ತಾ ಇದೆ. ಅದರಲ್ಲೂ ಮೇನ್ಲಿ ಪ್ರತ್ಯಕ್ಷ ಸಾಕ್ಷಿ ಅಂತ ಪರಿಗಣಿಸಲಾಗಿರುವಂಥ ಪುನೀತನ ಹೇಳಿಕೆಯನ್ನು ಉಲ್ಲೇಖ ಮಾಡಲಾಗ್ತಾ ಇರುವಂಥದ್ದು. ಪುನೀತ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗಿ ಓದ್ತಾ ಇದ್ದಾರೆ SPP ಪ್ರಸನ್ನಕುಮಾರ್ ಅವರು. ಪುನೀತ್ನ ಸ್ಟೇಟ್ಮೆಂಟಲ್ಲಿ ದರ್ಶನ್ ರೇಣುಕಾಸ್ವಾಮಿಯ ಎದೆಯನ್ನು ತುಳಿದಿರುವಂಥದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಇದನ್ನು ಕನ್ಸಿಡರ್ ಮಾಡಬೇಕು ಅಂತ ವಾದವನ್ನು ಮಾಡ್ತಾ ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ. ಮತ್ತು ಇದೊಂದು ಆರಂಭದ ಸಂದರ್ಭದಲ್ಲಿ, ಈ ವಾದ ಆರಂಭ ಆಗಲಿಕ್ಕೂ ಮುಂಚೆನೆ ವಿಶ್ವಜಿತ್ ಶೆಟ್ಟಿ ಅವರು, ನ್ಯಾಯಮೂರ್ತಿಗಳು, ಬೇಗ ವಾದವನ್ನು ಮಾಡಿ, ನೀವು ಎಲ್ಲಿ ವಾದವನ್ನು ನಿಲ್ಲಿಸಿದ್ರಿ ಅಲ್ಲಿಂದನೇ ಶುರು ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ ಇನ್ನೂ ಸುದೀರ್ಘವಾಗಿ ವಾದವನ್ನು ಮಂಡಿಸುವಂಥ ಚಾನ್ಸಸ್ ಇರುವಂಥ ಕಾರಣಕ್ಕೋಸ್ಕರ. ಬರೀ ದರ್ಶನ್ ವಿಚಾರ ಮಾತ್ರ ಅಲ್ಲ, ಇಲ್ಲಿ ದರ್ಶನ್ ಅರ್ಜಿ ಮಾತ್ರ ಅಲ್ಲ, ದರ್ಶನ್ದಾಗಿರ್ಬೋದು, ಪವಿತ್ರ ಗೌಡ ಅರ್ಜಿ ಆಗಿರ್ಬೋದು, ಈ ರೀತಿಯಾಗಿ ಟೋಟಲಿ ಒಂದು 6 ಜನದ್ದಿದೆ. ಲಕ್ಷ್ಮಣ್ಣು, ನಾಗರಾಜ್, ಸೊ ಇವ್ರದ್ದೆಲ್ಲರದ್ದು ಕೂಡ ಇರುವಂಥದ್ದು ಅರ್ಜಿಗಳು. ಸೊ ಅದೆಲ್ಲದಕ್ಕೂ ಕೂಡ ಪ್ರತಿವಾದವನ್ನು ಮಾಡಬೇಕಾಗಿದೆ ಪ್ರಸನ್ನಕುಮಾರ್ ಅವರು. ಈಗ SPP ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ರೇಣುಕಾಸ್ವಾಮಿಯ ಎದೆಗೆ ತುಳಿದಿರೋದಕ್ಕೆ ಸಾಕ್ಷಿಯಾಗಿರುವಂಥದ್ದು ಪುನೀತ್ ಅಂತ ಹೇಳ್ತಾರೆ. ಅದಕ್ಕೆ ಜಡ್ಜ್ ಹೇಳ್ತಾರೆ ಈ ಸಂದರ್ಭದಲ್ಲಿ ಇಂಟ್ರಪ್ಟ್ ಆಗಿ, ಅವತ್ತು ಫೋಟೋಗಳನ್ನು ತೋರಿಸಿದ್ರಲ್ಲ ಆ ಫೋಟೋಗಳ ಅಂತ ಜಡ್ಜ್ ಕೇಳ್ತಾರೆ. ಹೌದು ಅಂತ SPP ಪ್ರಸನ್ನಕುಮಾರ್ ಅವರು ಹೇಳ್ತಾರೆ. ಹೌದು, ಅದೇ ಆ ಫೋಟೋಸು ಅವತ್ತು ತೋರಿಸಿದ್ವಲ್ಲ ಅದೇ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಅಂದರೆ ದರ್ಶನ್ ತುಳಿದಿರೋದಕ್ಕೆ ಫೋಟೋ ಸಾಕ್ಷಿಗಳು ಕೂಡ ಇರುವಂತಹ ಸಾಧ್ಯತೆ ಇರುವಂಥದ್ರ ಬಗ್ಗೆ ಕೆಲವೊಂದು ಫೋಟೋಸ್ಗಳನ್ನು ತೋರಿಸಲಾಗಿತ್ತು. ಆ ಫೋಟೋಸ್ಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ. ನೀವು ಈ ಮುಂಚೆ ತೋರಿಸಿದ್ರಲ್ಲ ಫೋಟೋಸು ಅವೇನಾ ಅಂತ ಕೇಳ್ತಾ ಇದ್ದಾರೆ. ವಾದ ಪ್ರತಿವಾದ, ಒನ್ ಸೈಡೆಡ್ ವಾದ ಮುಗಿದಿದೆ, ಇನ್ನೊಂದು ಸೈಡೆಡ್ ವಾದವನ್ನು ಮಾಡಲಾಗ್ತಾ ಇದೆ. ಈಗ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ
ಅಥವಾ ರೆಗ್ಯುಲರ್ ಬೇಲ್ ಸಿಗ್ದಲೇ ಮಧ್ಯಂತರ ಬೇಲ್ ಏನಾದರೂ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಹೆಲ್ತ್ ಗ್ರೌಂಡ್ಸ್ ಆಧಾರದ ಮೇಲೆ? ಇನ್ನು ಮಧ್ಯಂತರ ಜಾಮೀನಿನ ಮೇಲೆ ಬೇರೆ ವಾದ ಮಾಡಬೇಕಾಗಿದೆ SP P ಪ್ರಸನ್ನಕುಮಾರ್ ಅವರು.